ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ಟ್ರಿಕ್ನ ತಿಳಿಸಿಕೊಡ್ತಾ ಇದ್ದೀನಿ. ಈ ಟ್ರಿಕ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಜಿಮೇಲ್ ಐಡಿನ ನೀವು ಸೇಫಾಗಿ ಇಟ್ಕೋಬೋದು. ನೀವು ಲೈಫ್ ಟೈಮ್ ಆಗಿ ಇದನ್ನು ನೀವು ಸೇಫಾಗಿ ಇಡ್ಬೋದು. ಯಾವುದೇ ರೀತಿ ನಿಮಗೆ ಇದರಲ್ಲಿ ಪ್ರಾಬ್ಲಮ್ಸ್ ಇರೋದಿಲ್ಲ ಮತ್ತು ನೀವು ಇದನ್ನು ಸೆಕ್ಯೂರಿಟಿಯಾಗಿ ನೀವು ಇದನ್ನು ಇಟ್ಕೊಳ್ಬೋದು. ಯಾವ ರೀತಿ ಅದನ್ನು ನೀವು ಸೇವ್ ಮಾಡಬೇಕು ಅಂತ ಹೇಳಿದಲ್ಲಿ ಪೂರ್ತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಾಂದರೆ ನಿಮ್ಮ ಜಿಮೇಲ್ ಐಡಿ ಹ್ಯಾಕ್ ಆಯ್ತಪ್ಪ ಅಂದರೆ ನಿಮ್ಮ ಎಲ್ಲ ಡಾಟಾ ಕೂಡ ಅವರಿಗೆ ತಿಳ್ಕೊಳ್ಬೋದು, ಬೇರೆಯವರು ಕೂಡ ನಿಮ್ಮ ಡಾಟಾನ ತಿಳ್ಕೊಬೋದು. ಮತ್ತು ನೀವು ಅದರಲ್ಲಿ ನಿಮ್ಮ ಫೋಟೋಸ್ ಆಗಿರ್ಬೋದು ಮತ್ತು ಮೊಬೈಲ್ ನಂಬರ್ ಆಗಿರ್ಬೋದು ಎಲ್ಲ ಕಾಂಟ್ಯಾಕ್ಟ್ಗಳು ಅದರಲ್ಲಿ ಸೇವ್ ಆಗಿರುತ್ತೆ. ಮತ್ತು ನಿಮ್ಮ ಎಲ್ಲ ಡಾಟಾ ಕೂಡ ಅದರಲ್ಲಿ ಲೊಕೇಶನ್ ಆಗಿರ್ಬೋದು, ನಿಮ್ಮ ಹಿಸ್ಟ್ರಿ ಕೂಡ ಅದರಲ್ಲಿ ಸೇವ್ ಇರುತ್ತೆ ನಿಮ್ಮ ಜಿಮೇಲ್ ಐಡಿನಲ್ಲಿ. ಅದನ್ನ ಯಾರಾದರೂ ನಿಮ್ಮ ಜಿಮೇಲ್ ಐಡಿ ಪಾಸ್ವರ್ಡ್ ಗೊತ್ತಾಯಿತು ಅಥವಾ ಏನಾದರೂ ಅದನ್ನು ಹ್ಯಾಕ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮ್ಮ ಜಿಮೇಲ್ ಐಡಿನಲ್ಲಿರೋ ಎಲ್ಲ ಕಾಂಟ್ಯಾಕ್ಟ್ ಎಲ್ಲನೂ ಕೂಡ ಅವ್ರಿಗೆ ಶೇರ್ ಆಗುತ್ತೆ. ಅದಕ್ಕೆ ನೀವು ಅದನ್ನು ಯಾವ ರೀತಿ ಸೇಫಾಗಿ ಇಟ್ಕೊಳ್ಳೋದು, ಅವ್ರು ಹ್ಯಾಕ್ ಆಗದೇ ಇರುತ್ತೆ, ನೀವು ಯಾವ ರೀತಿ ಅದನ್ನು ಪ್ರೊಟೆಕ್ಟ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನೀವು ಹೈ ಪ್ರೊಟೆಕ್ಷನ್ನ ನೀವು ಯೂಸ್ ಮಾಡ್ಕೋಬೋದು. ಯಾವ ರೀತಿ ಮಾಡೋದು ಅಂತ ಹೇಳಿದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಕೋಬೇಡಿ. ನಿಮಗೆ ಒಂದು ಸ್ಟೆಪ್ ಮಾರುತ್ತೂ ಕೂಡ ಏನೂ ಅರ್ಥ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ಇದರಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಮೊದಲು ನಿಮ್ಮ ಜಿಮೇಲ್ ಅಪ್ಲಿಕೇಶನ್ ಅಂತಲ್ಲಿ ಓಪನ್ ಮಾಡ್ಕೊಳ್ಳಿ. ಜಿಮೇಲ್ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡ್ಕೊಂಡ ತಕ್ಷಣ ನೀವು ಪ್ರೊಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಪ್ರೊಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮಗೆ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ನೋಡಿ, ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಹೋಮ್ ಬಟನ್ ಕಾಣ್ತಾ ಇರುತ್ತೆ ನಿಮಗೆ, ಎಲ್ಲನೂ ಕೂಡ ಇದರಲ್ಲಿ ಹೋಮಲ್ಲಿ ಇರುತ್ತೆ. ಅದೇ ರೀತಿ ಪರ್ಸ್ನಲ್ ಇಂಪೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಅಲ್ಲಿ ಇದರಲ್ಲಿ ಶೋ ಆಗುತ್ತೆ. ಮತ್ತು ಅದೇ ರೀತಿ ಡಾಟಾ ಆ್ಯಂಡ್ ಪ್ರೈವಸಿ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಎಲ್ಲ ಡಾಟಾಸ್ ಆಗಿರ್ಬೋದು ಎಲ್ಲನೂ ಕೂಡ ಇದರಲ್ಲಿ ಇರುತ್ತೆ. ಏನೇನು ನಿಮಗೆ ಸೇವ್ ಆಗಿದೆ ಎಲ್ಲನೂ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ಗೇಮಿಂಗ್ ಡಾಟಾ ಆಗಿರ್ಬೋದು ಮತ್ತು ನಿಮ್ಮ ಯೂಟ್ಯೂಬ್ ಹಿಸ್ಟ್ರಿ ಆಗಿರ್ಬೋದು ಮತ್ತು ಟೈಮ್ ಲೈನ್ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಟೈಮ್ ಲೈನ್ ಅಂದರೆ ನಿಮ್ಮ ಲೊಕೇಶನ್ ಹಿಸ್ಟ್ರಿ ಕೂಡ ಇರುತ್ತೆ. ಅಂದರೆ ನೀವು ಯಾವ್ಯಾವ ಟೈಮ್ಗೆ ಎಲ್ಲೆಲ್ಲಿ ಹೋಗಿದ್ದಾರೆ, ಯಾವ ಪ್ಲೇಸ್ಗೆ ಹೋಗಿದ್ದಾರೆ ಎಲ್ಲ ಕೂಡ ಇದರಲ್ಲಿ ಸೇವ್ ಆಗಿರುತ್ತೆ. ಮತ್ತು ವೆಬ್ ಆ್ಯಂಡ್ ಆ್ಯಪ್ ಆ್ಯಕ್ಟಿವಿಟಿ ಅಂದರೆ ನೀವು ಗೂಗಲ್ನಲ್ಲಿ ಅಥವಾ ಕ್ರೋಮ್ನಲ್ಲಿ ಏನೇ ಸರ್ಚ್ ಮಾಡ್ಕೊಂಡಿದ್ದಾರೆ ಎಲ್ಲನೂ ಕೂಡ ಇದರಲ್ಲಿ ಸೇವ್ ಇರುತ್ತೆ. ಮತ್ತು ಯೂಟ್ಯೂಬ್ ಹಿಸ್ಟ್ರಿ ಅಂದರೆ ನೀವು ಯೂಟ್ಯೂಬ್ನಲ್ಲಿ ಯಾವ ವೀಡಿಯೋಸ್ಗಳನ್ನ ಸೇವ್ ಮಾಡಿರ್ತಾರೆ ಅಥವಾ ಯಾವ ವೀಡಿಯೋಸ್ಗಳನ್ನ ನೋಡಿರ್ತಾರೆ ನೋಡಿ, ವಾಚ್ ಹಿಸ್ಟ್ರಿ ಕೂಡ ಇದರಲ್ಲಿ ಎಲ್ಲ ಇರುತ್ತೆ. ನೋಡಿ, ಇದೆಲ್ಲನೂ ಕೂಡ ಅದರಲ್ಲಿ ಜಿಮೇಲ್ ಐಡಿನಲ್ಲಿ ಸೇವ್ ಆಗಿರುತ್ತೆ. ಮತ್ತು ಈ ಗೂಗಲ್ ಫಿಟ್ ಅಂತ ಕಾಣ್ತಾ ಇರುತ್ತೆ, ನೋಡ್ತಾ ಇರ್ಬೋದು. ಆ ಗೂಗಲ್ ಫಿಟ್ ಆ್ಯಕ್ಟಿವಿಟಿ ಕೂಡ ಇದರಲ್ಲಿ ಸೇವ್ ಆಗ್ತಾ ಇರುತ್ತೆ. ಈಗ ನೋಡ್ತಾ ಇರ್ಬೋದು, ಇಲ್ಲಿ ಸೆಕ್ಯೂರಿಟಿ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ ನೀವು ಎಲ್ಲನೂ ಸೇಫಾಗಿ ಇಡ್ಬೋದು. ನೋಡಿ, ಇದರಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಮೊದಲಿಗೆ ನೀವು ಇದನ್ನು ಪ್ರೊಟೆಕ್ಷನಾಗಿ ಇಟ್ಕೊಳ್ಬೇಕಂದ್ರೆ ಇಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ, ಇದನ್ನು ನೀವು ಆನ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಒಂದು ಆನ್ ಇದೆ. ಆನ್ ಸಿನ್ಸ್ ಜೂನ್ 8, 2023ಗೆ ನಾನು ಇದನ್ನು ಆನ್ ಮಾಡ್ಕೊಂಡಿದ್ದೀನಿ. ಈ ಬಟನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ನಿಮ್ಗೆ ಏನಾದರೂ ಆಫ್ ಅಂತ ಐತಪ್ಪ ಅಂದರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ಇದನ್ನು ನೀವು ಎನೇಬಲ್ ಮಾಡ್ಕೋಬೇಕು. ಇದನ್ನ ಎನೇಬಲ್ ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ಮುಖಾಂತರ ಇದನ್ನು ನೀವು ಪ್ರೊಟೆಕ್ಷನಾಗಿ ಇಟ್ಕೋಬೋದು. ಈಗ ನೋಡ್ತಾ ಇರ್ಬೋದು, ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಇದೇನಾದರೂ ನಿಮಗೆ 2 ಸ್ಟೆಪ್ ವೆರಿಫಿಕೇಷನ್ ಎನೇಬಲ್ ಮಾಡೋದು ಗೊತ್ತಿಲ್ಲಪ್ಪ ಅಂದರೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ನೋಡಿಕೊಂಡು ಇದನ್ನು 2 ಸ್ಟೆಪ್ ವೆರಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ನೀವು ಚೆಕ್ ಮಾಡ್ಕೊಂಡ್ರೆ ಇದನ್ನು ಯಾವ ರೀತಿ ಎನೇಬಲ್ ಮಾಡೋದು ಅಂತ ಕೂಡ ನಾನು ವಿಡಿಯೋನ ಮಾಡಿದ್ದೀನಿ. ಈಗ ಟರ್ನ್ ಆಫ್ ಮಾಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು 2 ಸ್ಟೆಪ್ ವೆರಿಫಿಕೇಷನ್ ನೀವು ಟರ್ನ್ ಆಫ್ ಕೂಡ ಮಾಡ್ಕೋಬೋದು. ಯಾವುದೇ ರೀತಿ ಇದನ್ನು ಆಫ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನೋಡ್ತಾ ಇರ್ಬೋದು, ಕೆಳಗಡೆ ಬಂದು ಇಲ್ಲಿ ಪಾಸ್ವರ್ಡ್ ಅಂತ ಒಂದು ಬಟನ್ ಕಾಣುತ್ತೆ ನಿಮಗೆ. ಪಾಸ್ವರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಏನಾದರೂ ಪಾಸ್ವರ್ಡ್ ಮರೆತು ಹೋಗಿತ್ತು ಅಂದರೆ ಕೂಡ ಇಲ್ಲಿ ನೀವು ಚೇಂಜ್ ಕೂಡ ಮಾಡ್ಬೋದು. ಈಗ ನೋಡ್ತಾ ಇರ್ಬೋದು, ನ್ಯೂ ಪಾಸ್ವರ್ಡ್ ಅಂತ ಬರುತ್ತೆ ಮತ್ತು ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಅಂತ ಬರುತ್ತೆ. ಈಗ ನೀವು ಹೊಸ ಪಾಸ್ವರ್ಡ್ನ ಸೆಟ್ ಮಾಡಬೇಕಂದ್ರೆ ಇಲ್ಲಿ ಪಾಸ್ವರ್ಡ್ನ ಎಂಟ್ರಿ ಮಾಡಿಕೊಂಡು ಮತ್ತೆ ಕೆಳಗಡೆ ಅದನ್ನ ಎಂಟ್ರಿ ಮಾಡಿಕೊಂಡು ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಕೊಟ್ಟರೆ ನಿಮ್ಮ ಪಾಸ್ವರ್ಡ್ ಕೂಡ ಚೇಂಜ್ ಆಗುತ್ತೆ. ಇದು ನಿಮ್ಮ ಮೊಬೈಲ್ನಲ್ಲಿದ್ದಾಗ ಮಾತ್ರ ಇದನ್ನು ಚೇಂಜ್ ಮಾಡ್ಕೋಬೋದು. ಮತ್ತು ಇಲ್ಲಿ ಸ್ಕಿಪ್ ಪಾಸ್ವರ್ಡ್ ವೆನ್ ಪಾಸಿಬಲ್ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ನಿಮಗೇನಾದರೂ ಎಲ್ಲನೂ ಕೂಡ ನೀವು ಮರೆತು ಹೋಗಿದ್ರಪ್ಪ ಅಂದರೆ ಕೆಲವೊಂದು ಸಾರಿ ಅದು ಲಾಗಿನ್ ಆಗೋದಿಲ್ಲ. ಆಗ ನೀವು ಇಲ್ಲಿ ಕೆಲವೊಂದು ಸಾರಿ ಪಾಸಿಬಲ್ ಇದ್ದರೆ ನೀವು ಸ್ಕಿಪ್ನ ಮಾಡ್ಕೋಬೋದು. ಅದನ್ನು ಇಲ್ಲಿ ಎನೇಬಲ್ ಮಾಡ್ಕೊಳ್ಳಿ. ಮತ್ತು ನೋಡ್ತಾ ಇರ್ಬೋದು, ರಿಕವರಿ ಫೋನ್ ಆಗಿರ್ಬೋದು, ರಿಕವರಿ ಇಮೇಲ್ ಐಡಿ ಆಗಿರ್ಬೋದು ಮತ್ತು ಗೂಗಲ್ ಅಕೌಂಟ್ ಪಿನ್ ಎಲ್ಲನೂ ಕೂಡ ನೀವು ಇದರಲ್ಲಿ ಸೆಟ್ ಮಾಡ್ಕೊಳ್ಳಿ. ಅಂದರೆ ನಿಮಗೇನಾದರೂ ಒಂದು ವೇಳೆ ಮೊಬೈಲ್ ಕಳೆದೋಯ್ತಪ್ಪ ಅಂದರೆ ನೀವು ಅದನ್ನು ಬೇರೆ ಇಮೇಲ್ ಐಡಿ ಮುಖಾಂತರ ಅಥವಾ ಮೊಬೈಲ್ ನಂಬರ್ ಮುಖಾಂತರ ನೀವು ಅದನ್ನು ರಿಕವರಿನ ಮಾಡ್ಕೋಬೋದು. ಇಲ್ಲಾಂದರೆ ಕೆಲವೊಂದು ಸಾರಿ ನಿಮ್ಮ ಇಮೇಲ್ ಐಡಿ ಕೂಡ ವಾಪಸ್ ಸಿಗೋದಿಲ್ಲ. ಅದಕ್ಕೆ ಇದೆಲ್ಲನೂ ಕೂಡ ನೀವು ಆ್ಯಡ್ ಮಾಡಿ ಇಟ್ಕೊಳ್ಳಿ. ರಿಕವರಿ ಫೋನ್ ನಂಬರ್ ಕೂಡ ಹಾಕೊಳ್ಳಿ ಮತ್ತು ರಿಕವರಿ ಇಮೇಲ್ ಐಡಿನ ಕೂಡ ಸೆಟ್ ಮಾಡಿ. ಆಗ ನಿಮ್ಮ ಇಮೇಲ್ ಐಡಿನ ನೀವು ಈಸಿಯಾಗಿ ಪಡ್ಕೋಬೋದು. ನೋಡ್ತಾ ಇರ್ಬೋದು, ಇಷ್ಟು ನೀವು ಮಾಡ್ಕೊಂಡ್ರಪ್ಪ ಅಂದರೆ ನಿಮ್ಮ ಇಮೇಲ್ ಐಡಿ ಸೆಕ್ಯೂರಿಟಿ ಆಗಿರುತ್ತೆ. ಯಾವುದೇ ರೀತಿ ಹ್ಯಾಕ್ ಆಗೋದಿಲ್ಲ ಮತ್ತು ಯಾವುದೇ ರೀತಿ ನೀವು ಅದನ್ನು ಬೇರೆಯವರಿಗೆ ಕೊಡೋಕ್ಕೆ ಕೂಡ ಆಗೋದಿಲ್ಲ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೋದು. ಮತ್ತು ಪೀಪಲ್ ಆ್ಯಂಡ್ ಶೇರಿಂಗ್ ಅಂತ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು, ನಿಮ್ಮ ಮೊಬೈಲ್ನಲ್ಲಿ ಎಷ್ಟು ಕಾಂಟ್ಯಾಕ್ಟ್ಸ್ ಇದೆ, ಈ ಜಿಮೇಲ್ ಐಡಿನಲ್ಲಿ ಎಷ್ಟು ಮೊಬೈಲ್ ನಂಬರ್ ಸೇವ್ ಆಗಿದೆ ಅಂತ ಕೊಟ್ಟಿರ್ತಾರೆ. ಮತ್ತು ಕಾಂಟ್ಯಾಕ್ಟ್ ಇನ್ಫೋ ಫ್ರಮ್ ಯುವರ್ ಡಿವೈಸಸ್ ಅಂತ ಮತ್ತು ಯಾವ ಮೊಬೈಲ್ನಲ್ಲಿ ಈ ಕಾಂಟ್ಯಾಕ್ಟ್ ಶೇರ್ ಆಗಿದೆ ಅಂತ ಕೊಡ್ತಾರೆ, ಚೆಕ್ನ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಜಿಮೇಲ್ ಐಡಿನಲ್ಲಿ ನೀವು ಇಷ್ಟು ಮಾಡ್ಕೊಂಡ್ರಪ್ಪ ಅಂದರೆ ಇದನ್ನು ನೀವು ಪ್ರೊಟೆಕ್ಟ್ ಆಗಿ ಇದನ್ನು ಇಟ್ಕೊಳ್ಬೋದಾಗುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಎಲ್ಲರೂ ಕೂಡ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ನಿಮ್ಮ ಫ್ರೆಂಡ್ಸು ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಎಲ್ಲನೂ ಹೆಲ್ಪ್ ಆಗಲಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಡಿಯೋನ ತೆಗೆದುಕೊಂಡು ಬರ್ತೀನಿ. ಥ್ಯಾಂಕ್ ಯು.